ನಾವು ಮಾಡಿರೋದು ಕರ್ನಾಟಕ ರಾಜ್ಯದ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿದೆ ಅಂದರೆ ಈ ಥರ ಈಗ ಲಾಸ್ಟು ಒಂದು 2-3 ಕೇಸ್ ಆಗಿದ್ದಾವೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರದ ಒಂದು ಈ ಥರ ಆಗಿರ್ಬೋದು, ಆ ಥರನ ಆಗಿದ್ದಾವೆ. ಅದಕ್ಕೇನು ಹೇಳ್ತೀರಾ ಸರ್? ಹಾಗಾದ್ರೆ ಇದಕ್ಕಿಂತ ಮುಂಚೆ ಆಟೋದಲ್ಲಿ ಕ್ಯಾಬಲ್ಲಿ ಆಗಿದೆ, ಹಾಗಾದ್ರೆ ಅವನ್ನೆಲ್ಲ ಬಂದ್ ಮಾಡಿ. BMTC ಬಸ್ಸಲ್ಲಾಗಿದೆ, ಅವಂಗಾರೆ ಅವನು ಬ್ಯಾನ್ ಮಾಡಿ. ಮತ್ತೇನಕ್ಕೆ ಬೇಕಂಗಾರೆ ಟ್ರಾನ್ಸ್ಪೋರ್ಟೇಷನ್? ಹಂಗಾರೆ ಈಗ ಎಲ್ಲ ಒಂದು ಊರು ಅಂದಮೇಲೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಯಾರೋ ಕೆಲವರು ಕೆಟ್ಟದ್ದು ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಎಲ್ಲರೂ ಅದೇ ರೀತಿ ತೂಗೋದು ತುಂಬ ತಪ್ಪಾಗುತ್ತೆ ಸರ್. ಅದರಿಂದ ಈಗ ಹಂಗಂದ ಮಾತ್ರಕ್ಕೆ ಈಗ ನೋಡಿ, ಈಗ ಆಕ್ಸಿಡೆಂಟ್ ಆದರೆ ಸೇಫ್ ಇಲ್ಲ ಅಂತಂದರು. ಈಗ ರೀಸೆಂಟಾಗಿ ನೋಡ್ದಂಗೆ ಆಟೋಗಳು ನೀವು ನೋಡ್ತಾ ಇದ್ರಿ, ಎಷ್ಟು ಜನ ಸತ್ರು. ಬಸ್ಗಳಿಂದ BMTC ಬಸ್ಗಳಿಂದ 2 ಬಸ್ಗಳ ಮಧ್ಯೆ ಆಟೋ ಸಿಗಾಕೊಂಡು ಸತ್ತೋಯ್ತು. ಈಗ ಹಂಗಾರೆ ಬಸ್ ಹಂಗಾರೆ ಬ್ಯಾನ್ ಮಾಡೋಕ್ಕಾಗುತ್ತಾ? ಆಟೋನ ಬ್ಯಾನ್ ಮಾಡ್ಬೋದಾ ಹೇಳಿ? ಈಗ ಎಲ್ಲರೂ ಹೇಳೋದೇನು ಅಂದರೆ ಇದಕ್ಕೆ ಇಲ್ಲೀಗಲ್ ಅಂತ. ಹಂಗಾರೆ ಆಟೋ ಲೀಗಲ್ ಆಗಿದೆಯಾ? ಆಟೋ ಬಂದು ಆ್ಯಪಲ್ಲಿ ಓಡೋಂಗಿಲ್ಲ ಅಂತ RTOನೇ ಹೇಳಿದೆ. ಮತ್ತು ಇವರು ಆ್ಯಪಲ್ಲಿ ಯಾಕೆ ಓಡಿಸ್ತಿದ್ದಾರೆ? ಹಂಗಾರೆ ಅವ್ರು ಮಾಡ್ತಿರೋದು ಇಲ್ಲೀಗಲ್ ಅಲ್ವಾ? ಈಗ ಲೆಕ್ಕಾಚಾರದಲ್ಲಿ ಲೈಸೆನ್ಸ್ ಅಂತ ತೊಗೊಳ್ಳೋಣ. ಈಗ ಅವ್ರೇನು ಹೇಳ್ತಾರೆ, DL ಪರ್ಮಿಟ್ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆಟೋಗೆ ಬಂದುಬಿಟ್ಟು 3.5 ಲಕ್ಷ ಆಟೋಗಳು ಈಗ ನಮ್ಮ ಸದ್ಯದಲ್ಲಿ ಕರ್ನಾಟಕದಲ್ಲಿ ಇದ್ದಾವೆ, ಅಲ್ಲ ಬೆಂಗಳೂರಲ್ಲಿದೆ ಅಂತಾರೆ. ಆದರೆ ಪರ್ಮಿಷನ್ ಕೊಟ್ಟಿರೋದು ಬಂದರೆ 1.5 ಲಕ್ಷ ಗಾಡಿಗೆ. ಹಂಗಾರೆ ಇನ್ನು 2 ಲಕ್ಷ ಗಾಡಿ ಹಂಗಾರೆ ಇಲ್ಲೀಗಲ್ ಅಲ್ವಾ? ಅವ್ರು ಇಲ್ಲೀಗಲ್ ಮಾಡ್ತಿದ್ದಾರೆ, ಮತ್ತು ಇದು ನಮ್ಮನ್ನು ಇಲ್ಲೀಗಲ್ ಅಂತಿದ್ದಾರೆ. ಖಂಡಿತ ಇಷ್ಟು ದಿನ ಇಲ್ಲೀಗಲ್ ಇತ್ತು. ಈಗ ಕೋರ್ಟ್ ಆದೇಶಕ್ಕೆ ನಾವು ತುಂಬಾ ಬೆಲೆ ಕೊಡ್ತೀವಿ, ಅದರಿಂದ ನಾವು ಮಾಡೋದಿಲ್ಲ. ಆದರೆ ಈಗ ಕೋರ್ಟ್ ಆದೇಶ ಹೇಳಿರೋದೇನು, ಸರ್ಕಾರದವರು ಒಂದು ರೂಲ್ಸ್ ನಿಯಮಗಳನ್ನ ತರೋವರೆಗೂ ಮಾಡಬೇಡಿ ಅಂತ. ನಾವೇನು ಕೇಳ್ತಾಯಿದ್ವಿ, ನಿಯಮನ ತಗೊಬನ್ನಿ ಅಂತ ಕೇಳ್ತಾಯಿದ್ವಿ. ಇಷ್ಟು ಮಾತ್ರ ನಾವು ಇನ್ನೇನು ಕೇಳ್ತಾ ಇಲ್ಲ ಸರ್. ಇನ್ನೊಂದು ಈಗ ತಾನೇ ರೀಸೆಂಟಾಗಿ ನೋಡಿದ್ವಿ ನಾವು, ಏನಂದರೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿರೋ ಹಿನ್ನೆಲೆ ಆಟೋ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಅಂತ. ಸರ್ ಅದು ಆಟೋದವ್ರನ್ನೇ ಕೇಳಬೇಕು, ಯಾಕಂದ್ರೆ ನಾನು ಆಟೋ ಡ್ರೈವರ್ ಅಲ್ಲ. ಯಾಕಂದರೆ ಅವರು ಏನಾಗ್ತಿದೆ, ಆಟೋದವರು ಅವರು ದುಡಿಮೆನ ಅವ್ರನ್ನ ಮಾಡ್ತಿದ್ದಾರೆ. ಬಟ್ ಅವರು ಜಾಸ್ತಿ ಕೇಳ್ತಾ ಇದ್ದಾರೆ ಅಂದರೆ ಅದನ್ನು ಪಬ್ಲಿಕ್ಕು ಅದನ್ನು ಮನವರಿಕೆ ಮಾಡಿ ಸರ್ಕಾರದಿಂದ ಇದು ಒಳ್ಳೇದಿದೆಯಾ, ಎಷ್ಟು ಅನುಕೂಲ ಆಗ್ತಾಯಿದೆ, ಯಾಕೆ ಈ ಥರ ಮಾಡ್ತಾಯಿದ್ದಾರೆ, ಮೀಟ್ರ್ ಹಾಕೊಂಡು ಯಾಕೆ ಓಡಿಸ್ತಾ ಇಲ್ಲ, ಇದನ್ನು ಸ್ವಲ್ಪ ನೋಡಿ ಅದನ್ನು ತನಿಖೆ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಸರ್. ಈಗ ನಿಮ್ಮ ಪ್ರಕಾರ ಏನು ಹೇಳ್ತಾ ಇರೋದು ಅಂದರೆ, ನಮಗೆ ಎಲ್ಲೋ ಬೋರ್ಡ್ ಕೊಡ್ತಿರೋ, ಏನು ಕೊಡಿ, ಏನು ರಿಸ್ಟ್ರಿಕ್ಷನ್ ಕೊಡ್ತಿರೋ ಕೊಡಿ, ನಮಗೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ರನ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ. ಹೌದು ಸರ್, ನಾವು ಅಷ್ಟೇ ಹೇಳ್ತಾ ಇರೋದು ಸರ್. ಈಗ ಟೋಟಲಾಗಿ ಇಡೀ ಕರ್ನಾಟಕದಲ್ಲಿ 8 ಲಕ್ಷ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದಾರೆ. ಆದರೆ 8 ಲಕ್ಷ ಜನ ರೈಡರ್ಸ್ ಅಂತನಲ್ಲ, 8 ಲಕ್ಷ ಕುಟುಂಬಗಳನ್ನ ನಾವು ನೋಡಬೇಕಾಗುತ್ತೆ ಸರ್. ಈಗ ಒಂದು ಕುಟುಂಬದಲ್ಲಿ 6 ಜನ ಫ್ಯಾಮಿಲಿ ಇರ್ತಾರೆ, ಇಲ್ಲ 8 ಜನ ಇರ್ತಾರೆ. ಈಗ ಅವರೆಲ್ಲ ಇದನ್ನೇ ಅವಲಂಬಿಸಿರ್ತಾರೆ. ಅದನ್ನು ನೋಡೋದಕ್ಕೋಸ್ಕರ ನೀವು ಅದನ್ನು ಒಂದು ರೂಲ್ಸ್ ಏನು ನಿಯಮ ಏನು ಹೈಕೋರ್ಟ್ ಹೇಳಿದೆ, ನಮ್ಮ ಉಚ್ಚ ನ್ಯಾಯಾಲಯ ಏನು ಹೇಳಿದೆ, ನಿಯಮನ ತಗೊಬಂದ್ರೆ ಮಾತ್ರ ಮಾಡಿ ಅಂತ. ತಗೊಬಂದರೆ ಯಾರು ಬೇಡ ಅಂತಾರೆ ಸರ್? ನಿಯಮಗಳಿದ್ದಾಗ ಎಲ್ಲರೂ ಮಾಡೋಕ್ಕೆ ಮುಂದೆ ಬಂದೇ ಬರ್ತಾರೆ. ಯಾಕಂದರೆ ಇದರಿಂದ ನಾಳೆ ದಿನ ಲಾ ಆ್ಯಂಡ್ ಆರ್ಡ್ರ್ ಏನಾದ್ರು ತೊಂದರೆ ಆಯಿತು ಅಂದರೆ ಆವಾಗ ಯಾರೂ ಕೇಳೋಕ್ಕೆ ಬರೋಲ್ಲ ಸರ್. ಈಗ ಸರ್ ನಿಮ್ಮ ಹತ್ರ ಕೇಳ್ತೀನಿ, ಏನಪ್ಪ ಅಂದರೆ ಈಗ ನಮ್ಮ ಕೋರ್ಟ್ ಏನು ಹೇಳಿದೆ, ಸರ್ಕಾರ ಕೇಳಿದೆ 3 ತಿಂಗಳಲ್ಲಿ ನೀವು ಪ್ಲ್ಯಾನ್ನ ಮಾಡಿ ಯಾವ ರೀತಿ ಓಡಿಸ್ಬೋದು ಬೈಕ್ ಟ್ಯಾಕ್ಸಿನ ಅಂತೇಳಿ. ಬಟ್ ಅವರೇನು ಕೈಗೊಂಡಿಲ್ವಲ್ಲ ಸರ್ ಸರ್ಕಾರ, ಯಾಕೆ ಅಂತ ಅದು ಮನವರಿಕೆ ಮಾಡ್ಕೋಬೇಕು ನಾವು. ಯಾಕಂದರೆ ಮಾನ್ಯ ಮಂತ್ರಿಗಳಲ್ಲಿ ಸಂಪುಟ ಇಗಳಲ್ಲಿ ನಾವು ಏನು ಮನವರಿಕೆ ಮಾಡ್ಕೊತಿದ್ದೀವಿ, ಅವರು ಬೇರೆ ಬೇರೆ ಇದರಲ್ಲಿ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ದಯವಿಟ್ಟು ನಮ್ಮಂಥ ಟ್ಯಾಕ್ಸಿ ಚಾಲಕರಿಗೂ ಕೂಡ ಗಮನ ಇರಿಸ್ರಿ, ಆಯಿತಾ? ನಾವು ಕೂಡ ನಮ್ಮ ಕುಟುಂಬಗಳು ಬೀದಿಗೆ ಬರಬಾರ್ದಲ್ವ? ನಾವು ಕೂಡ ಇದು ನಂಬಿದ್ದೀವಿ. ಅವರು ಇದನ್ನು ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು, ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ನಮ್ಮ ಕಡೆನೂ ಕೂಡ ಗಮನ ಹರಿಸಿ ನಮಗೆ ಯಾವುದೋ ಒಂದು ನಿಯಮಗಳು ಕೊಡಿ. ಆ ನಿಯಮಗಳಂತೆ ನಾವು ಭದ್ರಂತೆ ನಾವು ಅದನ್ನು ನಡೆಸ್ಕೊಂಡು ಹೋಗ್ತೀವಿ. ದಯವಿಟ್ಟು ಟ್ಯಾಕ್ಸಿಗಳನ್ನ ಬಂದ್ ಮಾಡಬೇಡಿ. ಅದರಿಂದ ಎಷ್ಟೋ ಕುಟುಂಬಗಳಿಗೂ ದಾರಿ ಆಗುತ್ತೆ, ಎಷ್ಟೋ ಜನಗಳಿಗೆ ಹೆಲ್ಪ್ ಆಗುತ್ತೆ, ಸಾರ್ವಜನಿಕರಿಗೆ. ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ವಿನೋದ್ ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 2 ಇಯರ್ಸಿಂದ ಮಾಡ್ತಾ ಇದ್ದೀನಿ ಸರ್. ಓಕೆ, ಎಲ್ಲಿ ಮಾಡ್ತಾ ಇದ್ದೀರಾ? JP ನಗರ ಬನಶಂಕರಿ. ನಾನು JP ನಗರದಿಂದ ಸ್ಟಾರ್ಟ್ ಮಾಡೋದು ಮನೆಯಿಂದ. 2 ಇಯರ್ಸಿಂದ ಮಾಡ್ತಾ ಇದ್ದೀವಿ. ನನ್ನ ಲೈಫ್ ನಡೀತಿರೋ, ನಮ್ಮ ಮನೆ ಕುಟುಂಬ ನಡೀತಿರೋದು ಬೈಕ್ ಟ್ಯಾಕ್ಸಿಯಿಂದನೇ ಸರ್, ಹೇಳಬೇಕು ಅಂದರೆ. ಈಗ ಅದು ತೆಗೆದಿರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಮಕ್ಕಳು ಸ್ಕೂಲ್ ಫೀಸ್ ಆಗಲಿ, ಗಾಡಿ ಎಮ್ಮೆಗೆ, ಮನೆ ರೆಂಟು, ಪ್ರತಿಯೊಂದಕ್ಕೂ ಪ್ರಾಬ್ಲಮ್ ಆಗ್ತಾಯಿದೆ. ಬೈಕ್ ಟ್ಯಾಕ್ಸಿ ಇದ್ದಷ್ಟು ನಮಗೆ ಈಗ ಒಂದು ವೀಕಿಂದ ತುಂಬ ಕಷ್ಟ ಆಗ್ಬಿಟ್ಟೈತೆ. ಇವಾಗ ಯಾವಾಗ ಬ್ಯಾನ್ ಮಾಡೋಕ್ಕೆ ಹೇಳಿದ್ರು ಆವಾಗಿನ ತುಂಬ ಕಷ್ಟ ಇದೆ. ಈಗ ಇಲ್ಲೊಂದು ಬೋರ್ಡ್ ಹಾಕೊಂಡಿದ್ದೀರಾ, ನಮ್ಮ ಬದುಕು ಬೀದಿಗೆ ಬಂತು ಅಂತ. ಹೌದು ಸರ್, ಇದರಿಂದ ನಿಲ್ಸಿರೋದ್ರಿಂದ ಬದುಕು ಬೀದಿಗೆ ಬಂದಿರೋ ಸರ್. ಬೈಕ್ ಟ್ಯಾಕ್ಸಿ ಇದ್ದ ನಮಗೆ ಯಾವಾಗ ತೆಗೆದ್ರು ಆವಾಗಿಂದ ಬೀದಿಲೇ ಇರೋದು. ಆಗ್ತಾಯಿಲ್ಲ, ಕುಟುಂಬ ಸಾಗಿಸೋಕ್ಕೆ ತುಂಬ ಕಷ್ಟ ಆಗ್ತದೆ.
ಈಗ ನೀವು ಎಷ್ಟು ವರ್ಷದಿಂದ ಮಾಡ್ತಾರೆ, ನೀವು ಎಷ್ಟು ಅರ್ನ್ ಮಾಡ್ತಾ ಇದ್ದೀರಿ ದಿನಕ್ಕೆ ಅಂತ? ಸರ್ ದಿನಕ್ಕೆ 1,500 2,000 ಆಗ್ತಾ ಇತ್ತು ಮೊದಲು. ನಾವು ಈಗ ತುಂಬ ಕಷ್ಟ ಇದೆ. ಬೇರೆಯವ್ರು ಹೇಳ್ತಾರೆ ಸ್ವಿಗ್ಗಿ ಮಾಡ್ಬೋದು, ಝೊಮ್ಯಾಟೊ ಮಾಡ್ಬೋದು ಅಂತ. ಸರ್ ಆ ಪ್ಲಾಟ್ಫಾರ್ಮಲ್ಲೆಲ್ಲ ಆಗಲ್ಲ ಅಷ್ಟು. ನಮ್ಮ ಫ್ಯಾಮಿಲಿನೆಲ್ಲ ನಮ್ಮ ಕಮಿಟ್ಮೆಂಟ್ಗೆ ಆ ಪ್ಲಾಟ್ಫಾರ್ಮಲ್ಲಿ ಮಾಡ್ತೀವಿ ಅಂದರೆ ಅದು ಆಗಲ್ಲ ಸರ್. ನಮಗೆ ಬೇಕಾಗಿರೋದು ಬೈಕ್ ಟ್ಯಾಕ್ಸಿ. ನಾವು ಅದರಿಂದನೇ ನಮ್ಗೆ ಸಂಸಾರ ಆಗಲಿ, ನಮ್ಮ ಪ್ರಾಬ್ಲಮ್ಸ್ ಆಗಲಿ ಸಾಲ್ವ್ ಆಗೋದು ಅದರಿಂದನೇ ಸರ್. ಈಗ ಫುಡ್ ಡೆಲಿವರಿ ಹೇಳಿದ್ರೆ, ಫುಡ್ ಡೆಲಿವರಿಗೂ ಬೈಕ್ ಟ್ಯಾಕ್ಸಿಗೆ ಏನು ಡಿಫ್ರೆನ್ಸ್ ಇದೆ, ಇದು ಏನಕ್ಕೆ ಒಳ್ಳೇದು ಅಂತ? ಸರ್ ಫುಡ್ ಡೆಲಿವರಿಲಿ ನಾವು ಒಂದು ರೆಸ್ಟೋರೆಂಟ್ಗೆ ಹೋದರೆ ಒಂದು ಆರ್ಡ್ರ್ ಮಾಡೋದಕ್ಕೆ 1 ಅವರ್ ತೊಗೊಳುತ್ತೆ. ಯಾಕಂದರೆ ರೆಸ್ಟೋರೆಂಟಲ್ಲಿ ಡಿಲೇ ಮಾಡ್ತಾರೆ. ಅದರಲ್ಲಿ ಕೊಡೋ ಅಮೌಂಟು 30 ರೂಪಾಯಿ 40 ರೂಪಾಯಿ ನಮ್ಗೆ ಆಗಲ್ಲ. 1 ಅವರ್ ನೀವು ಒಂದು ಫುಡ್ ಡೆಲಿವರಿ ಮಾಡಬೇಕು ಅಂದರೆ 1 ಅವರ್ ಹೋಗುತ್ತೆ. ಅದಿನ್ನೂ ಡಿಲೇ. ಒಂದೊಂದು ಟೈಮು ಫುಡ್ಡು ಇಲ್ಲ OTP ಬರಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಅದ್ರಲ್ಲಿ ಆ ಪ್ಲಾಟ್ಫಾರ್ಮಲ್ಲಿ ಮಾಡ್ತೀವಿ ಅಂದರೆ ನಮ್ಗೆ ಆಗಲ್ಲ ಸರ್. ಈ ಬೈಕ್ ಟ್ಯಾಕ್ಸಿ ಅಂದರೆ ನಾವು ಪಿಕಪ್ಪು ಡ್ರಾಪ್, ಕಸ್ಟಮರ್ ಎಲ್ಲಿ ಹೇಳ್ತಾರೋ ಅಲ್ಲಿ ತೊಗೊಳಕ್ಕೆ ಪಿಕ್ ಮಾಡ್ತೀವಿ ಮತ್ತು ಡ್ರಾಪ್ ಮಾಡ್ತೀವಿ. ಈಸಿ ಇರ್ತದೆ ನಮಗೆ ಮಾಡೋದಕ್ಕೆ. ಅರ್ನಿಂಗು ಕೂಡ ಅಷ್ಟೇ ಈಸಿಯಾಗಿ ಆಗುತ್ತೆ ಸರ್. ನೀವು ಏನೇ ಮಾಡಿ ಇವಾಗ ನಮಗೆ ಬೈಕ್ ಟ್ಯಾಕ್ಸಿನೇ ಕೊಡಿ ಅಂತ ಹೇಳ್ತೀವಿ. ಬೈಕ್ ಟ್ಯಾಕ್ಸಿ ಬೇಕೇ ಸರ್. ನೋಡಿ ಇಷ್ಟು ಕುಟುಂಬ ಐತೆ, 1-1.5 ಲಕ್ಷ ಬೆಂಗಳೂರಲ್ಲಿ ಅಂತ ತಿಳ್ಕೊಳ್ಳಿ. ಅಷ್ಟು ಕುಟುಂಬಗಳು ಉಳಿತವೆ ಬೈಕ್ ಟ್ಯಾಕ್ಸಿ ಬಿಟ್ಟರೆ. ಓಕೆ, ನಿಮಗೆ ಬೈಕ್ ಟ್ಯಾಕ್ಸಿ ಕೊಟ್ಟರೆ ಇನ್ನೂ ನಮ್ಮ ಜೀವನ ಇರುತ್ತೆ, ಇದೇ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ಹೌದು ಸರ್, ನಿಜ. ನಮ್ಮ ಕುಟುಂಬಗಳು ಚೆನ್ನಾಗಿರುತ್ತೆ. ಇಷ್ಟು ಬೈಕ್ ರೈಡರ್ಸ್ ಕುಟುಂಬಗಳು ಚೆನ್ನಾಗಿರ್ತದೆ. ಇನ್ನು ನಮ್ಮ ಮಕ್ಕಳು ಫ್ಯೂಚರ್ ನೋಡಬೇಕಲ್ಲ ಸರ್. ಈಗ ಬೇರೆಯವರು ನಾವು ಮಿಡ್ಲ್ ಕ್ಲಾಸ್ ಜನ, ನಮ್ಮ ಮಕ್ಕಳನ್ನೆಲ್ಲ ಓದಿಸ್ಬೇಕು ಅಂದರೆ ನಾವು ಬೇರೆ ಪ್ಲಾಟ್ಫಾರ್ಮಲ್ಲಿ ಆಗಲ್ಲ. ಈಗಿರೋ ಸ್ಕೂಲ್ ಫೀಸ್ಗಳಿಗೆ ಡೊನೇಷನ್ ಕೊಡಬೇಕು ಅಂದರೆ ನಾವು ಅಟ್ಲೀಸ್ಟ್ ನಾವೇನು ದುಡಿಮೆ ಕೇಳ್ತಾರೆ ಸರ್, ನಾವೇನು ಬೇರೆ ಇಲ್ಲ. ನಾವು ಕಷ್ಟಪಟ್ಟು ದುಡಿತೀವಿ. ಅದಕ್ಕೆ ನೀವೇನು ರೂಲ್ಸ್ ರೆಗ್ಯುಲೇಷನ್ ಮಾಡ್ಕೊಡ್ತೀರೋ, ಅದಕ್ಕೆ ಎಲ್ಲ ಬೋರ್ಡ್ ಮಾಡ್ಸೋಕೆ ಹೇಳ್ತೀರಾ, ಅದಕ್ಕೆ ಇನ್ನೊಂದು ಮಾಡ್ತೀರಾ. ನೀವು ಸರ್ಕಾರದಿಂದ ಏನು ತಂದರೂ ಪರವಾಗಿಲ್ಲ. ಅದಕ್ಕೆ ನೀವು ಬದ್ಧವಾಗಿ ನೀವು ಕೊಟ್ಟ ರೂಲ್ಸ್ ಪ್ರಕಾರನೇ ನಾವು ಗಾಡಿ ಓಡಿಸ್ಕೊಂಡು ಇದು ಮಾಡ್ತೀವಿ. ಓಕೆ, ತಾವೇನು ಓದಿರೋದು? ಸರ್ ನಾನು SLC ಓದಿರೋದು. ಓಕೆ ಸರ್, ಮುಂಚೆ ಏನು ಮಾಡ್ತಾ ಇದ್ದೀರಿ ತಾವು ಕೆಲಸ? ಸರ್ ನಾನು ಮೊದಲು ಬೇರೆ ಮಾಡ್ತಾ ಇದ್ದೆ. ನಾನು ಸ್ವಿಗ್ಗಿ ಝೊಮ್ಯಾಟೊ ಟ್ರೈ ಮಾಡಿದೆ, ಅದೆಲ್ಲ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಬೈಕ್ ಟ್ಯಾಕ್ಸಿ 2 ಇಯರ್ಸಿಂದ ನಾನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು ಸರ್. ನಾನು ಕರ್ನಾಟಕದ ಬೈಕ್ ಟ್ಯಾಕ್ಸಿ ಚಾಲಕರು ಬೈಕ್ ಟ್ಯಾಕ್ಸಿ ಸೇವೆಗಳ ಆಕಸ್ಮಿಕ ನಿಲ್ಲಿಕೆ ಕುರಿತು ನಮ್ಮ ಆಳವಾದ ಅಗಾಧ ಮತ್ತು ನಿರಾಶೆಯನ್ನು ಶಾಂತಿಯುತವಾಗಿ ವ್ಯಕ್ತಪಡಿಸಲು ಇಲ್ಲಿ ನಾವು ಸೇರಿದ್ದೇವೆ. ನಮ್ಮ ಅಖಂಡ ಕರ್ನಾಟಕದಲ್ಲಿ 6 ಲಕ್ಷ ಪ್ರಾಮಾಣಿಕ ಮತ್ತು ಪರಿಶ್ರಮಶೀಲ ಕನ್ನಡಿಗ ಚಾಲಕರು ತಮ್ಮ ಜೀವನೋಪಾಯವಿಲ್ಲದೆ ಬೀದಿಗೆ ಬಿದ್ದಿದ್ದೀವಿ. ಈ ನಿರ್ಧಾರದಿಂದ ನಮ್ಮ ಕುಟುಂಬಗಳು ಘೋಷಿಸುವುದು, ಬಾಡಿಗೆ ಪಾವತಿಸೋದು, ಮಕ್ಕಳ ಶಿಕ್ಷಣ ನೀಡುವುದು ಮತ್ತು ಆಹಾರದ ಮೂಲಭೂತ ಅಗತ್ಯಗಳನ್ನು ಪೂರೈಸೋದು ಕಷ್ಟ ಆಗ್ತಿದೆ, ಅಸಾಧ್ಯವಾಗ್ತಿದೆ. ಸೊ ಈ ನಿಲ್ಲಿಕೆ ಕೇವಲ ಹಣಕಾಸಿನ ಹೊಡೆತ ಅಲ್ಲ, ಇದು ಮಾನವೀಯ ಸಂಕಷ್ಟವಾಗಿದೆ. ಸರ್ಕಾರ ತಮ್ಮ ಉದ್ಯೋಗಗಳನ್ನು ತಕ್ಷಣ ಮರುಕಳಿಸಿ ನೀಡಬೇಕೆಂದು ನಾವು ವಿನಂತಿ ಮಾಡುತ್ತಿದ್ದೇವೆ ಈ ಮೂಲಕ. ಯಾತಕ್ಕಾಗಿ ಹೋರಾಟ, ಬೈಕ್ ಟ್ಯಾಕ್ಸಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೈಕ್ ಟ್ಯಾಕ್ಸಿಗಾಗಿ ಹೋರಾಟ. बोलो भारत माता की जय, बोलो भारत माता की जय. ಮೈಕ್ ಕೊಡಲೇ, ಮೈಕ್ ಬೀಳತ್ತ ಕಣ. ಅದು ಮುಂದೆ ಇದನ್ನಿಲ್ಲ ನಿಂದು, ಅದೆಲ್ಲ ಅದೆಲ್ಲ ಕಣ. ದೂರ ಬಿತ್ತ, ತುಂಬ ಕೆಳಗಡೆ ಬಿದ್ದದು. ಎಲ್ಲ ತಗೋ.